ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೀತಾಸ್ ಕ್ರಿಯೇಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ನೋಡೋಣ. ಮೊದಲನೇ ಟಿಪ್ ನೋಡೋಣ. ಒಂದು 10 ರೂಪಾಯಿ ಸೋಪ್ ತೊಗೊಂಡು ಅದನ್ನು ನೀಟಾಗಿ ತುರ್ಕೊಬೇಕು. ತುರ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಬೇಕು. ಅದಾದಮೇಲೆ 1 ಗ್ಲಾಸಷ್ಟು ಬಿಸಿನೀರನ್ನು ಸೇರಿಸ್ಕೊಳ್ಳೋಣ. ಸೋಪ್ ಕರಗೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ನಾವು 1-2 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸೊ ಅದಾದಮೇಲೆ ಕಲರ್ಗೆ ಅಂತ ಉಜಾಲ ಲಿಕ್ವಿಡ್ನ ಒಂದು 4-5 ಡ್ರಾಪು ಸೇರಿಸ್ಕೊಳ್ಳೋಣ. ಸೊ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಮತ್ತೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಸೋಪ್ ಕರಗೋವರೆಗೂ ಮಿಕ್ಸ್ ಮಾಡಿ, ಅದಾದಮೇಲೆ ಇನ್ನೊಂದು ಸ್ವಲ್ಪ 1-2 ಸ್ಪೂನಷ್ಟು ಸಾಲ್ಟ್ ಹಾಕಿ ಅದನ್ನು ನೀಟಾಗಿ ಕರಗೋವರೆಗೂ ಮಿಕ್ಸ್ ಮಾಡಿ, ಆಮೇಲೆ ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸೋಪ್ ರೆಡಿ ಆಗುತ್ತೆ. ಈ ಸೋಪ್ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಪಾತ್ರೆ ಎಷ್ಟೇ ಕಪ್ಪಾಗಿದ್ರೂ ಕೂಡ ಏನು ಕೈ ನೋವುದಲ್ಲೇ ನಿಧಾನವಾಗಿ ನೋಡಿ ಈ ಥರ ರಬ್ ಮಾಡೋದ್ರಿಂದ ಪಾತ್ರೆ ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮುಂದಿನ ಟಿಪ್ಪಿಗೆ ಹೋಗೋಣ. ಈ ಬಟ್ಟೆಗಳು ನೋಡಿ, ನಾನು ತೋರಿಸ್ತಾ ಇರೋವಂಥ ಬಟ್ಟೆಗಳು ತುಂಬಾ ಗಲೀಜಾಗಿದೆ. ಕಾಲರಲ್ಲಂತೂ ತುಂಬಾ ಕೊಳೆ ಆಗಿದೆ. ಹಾಗೆಯೇ ಈ ಬಟ್ಟೆಗಳನ್ನ ಕೆಲವೊಂದು ಸಲ ಮಿಷಿನ್ಗೆ ಹಾಕಿದ್ರೂ ಕೂಡ ಮಿಷಿನಲ್ಲೂ ಕೂಡ ಕೊಳೆ ಹೋಗೋದಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ಟಿಪ್ಸ್ ಯೂಸ್ ಮಾಡೋಣ. ಸೊ ಏನಿಲ್ಲ, 1 ಬಕೆಟ್ ನೀರು ತಗೊಳ್ಳೋಣ. ಆ ಬಕೆಟ್ ನೀರಿಗೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಳ್ಳೋಣ. ಹಾಗೆಯೇ 1 ಸ್ಪೂನಷ್ಟು ವಿನೆಗರ್ನ ಸೇರಿಸ್ಕೊಳ್ಳೋಣ. ಹಾಗೆಯೇ ಅದಕ್ಕೆ ಸರ್ಫ್ ಎಕ್ಸೆಲ್ ಲಿಕ್ವಿಡ್ನ ಹಾಕ್ಕೊಂಡು ಅದ್ರ ಜೊತೆಗೆ ನೀಟಾಗಿ ಬಟ್ಟೆಗಳನ್ನ ಒಂದೊಂದಾಗಿ ಈ ಥರ ಮಿಕ್ಸ್ ಮಾಡಿ ಬಕೆಟಲ್ಲಿ ಜಸ್ಟ್ ಈ ಥರ ನೋಡಿ ಕೈಯಿಂದ ಜಸ್ಟ್ ನೋಡಿ ನಾನು ಈ ಥರ ತಿರುಗಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸೋ ಹಾಗೆ. ಸೊ ಇಷ್ಟೇ, ಏನು ಉಜ್ಜಂಗಿಲ್ಲ ಮತ್ತು ಬ್ರಷ್ ಮಾಡೋಂಗಿಲ್ಲ, ಏನೂ ಇಲ್ಲ. ಜಸ್ಟ್ ನೋಡಿ ಈ ಥರ ತಿರುಗಿಸಿದ್ರೆ ಸಾಕು, ಇರೋ ಅಂಥ ಕೊಳೆ ಎಲ್ಲ ಕಂಪ್ಲೀಟಾಗಿ ಮಾಯ ಆಗುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ಅರ್ಧ ಗಂಟೆ ಆದಮೇಲೆ ನೋಡಿ ಒಂದು ಚೂರು ಕೊಳೆ ಇಲ್ಲ, ಉಜ್ಜೋದಿಲ್ಲ, ಬ್ರಷು ಕೂಡ ಮಾಡಿಲ್ಲ, ಅಷ್ಟು ನೀಟಾಗಿ ಕೊಳೆ ಹೋಗಿದೆ. ಜಸ್ಟ್ ನಾನು ನೆನೆಸಿದಷ್ಟೇ ಎಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ, ತುಂಬ ಚೆನ್ನಾಗಿ ಕೊಳೆ ಹೋಗಿದೆ. ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಇವಾಗ ನಾವು ಬರ್ನಲ್ನ ಕ್ಲೀನ್ ಮಾಡಿ ಸಾಕಾಗೋಗಿರುತ್ತೆ. ಎಷ್ಟೇ ತೊಳೆದ್ರೂ ಕೂಡ ಆ ಕಲರ್ ಅಂತೂ ಹೋಗಲ್ಲ, ಕಪ್ಪಗೆ ಹಾಕ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ಟಿಪ್ಸ್ನ ತೋರಿಸ್ತೀನಿ. ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಬೌಲಲ್ಲಿ ಬರ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಈನೋ ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮನೇಲಿ ಇರುವಂಥ ರಿನ್ ಹಾಲು ಬರುತ್ತಲ್ವ, ಹಾಲನ್ನು ಒಂದು ಕ್ಯಾಪಷ್ಟು ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನೋಡಿ ಸ್ವಲ್ಪ ಉಜ್ಕೊಂಡ್ಮೇಲೆ ನೋಡಿ ಈ ಥರ ಆಗಿದೆ, ಸ್ವಲ್ಪ ಲೈಟಾಗಿ ಹೋಗಿದೆ. ಇವಾಗ ನಾನು ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ನೀಟಾಗಿ ಈ ಥರ ತಗೊಂಡು ನಿಂಬೆಹಣ್ಣಿಂದನೇ ಉಜ್ಕೊಳ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಸ್ಕ್ರಬ್ಬರಿಂದ ಈ ಥರ ನೀಟಾಗಿ ತೊಳಿತಾ ಇದ್ದೀನಿ ನೋಡಿ. ಈ ಥರ ಉಜ್ಜೋದ್ರಿಂದ ನೋಡಿ ಎಷ್ಟು 90% ಕೊಳೆ ಎಲ್ಲ ಹೋಗಿದೆ, ಕಪ್ಪುಗಿರೋದೆಲ್ಲ ಹೋಗಿದೆ, ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ. ಸೊ ಈ ಥರ ಇದು ಒಂದು ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ನೋಡಿ ಮೊದಲೇ ಹೇಗಿತ್ತು ಇವಾಗ ನೋಡಿ ಹೇಗಾಗಿದೆ ಅಂತ. ಸೊ ಖಂಡಿತ ವರ್ಕ್ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಮನೆಯಲ್ಲಿ ಇವಾಗ ನೇಲ್ ಪಾಲಿಶ್ ಅಂತೂ ತಂದಿಟ್ಟಿರ್ತೀವಿ. ಚಳಿಗಾಲ ಇರೋದರಿಂದ ನೇಲ್ ಪಾಲಿಶು ತುಂಬ ಇಟ್ಟಿದ್ದ ಕಡೆನೇ ಗಟ್ಟಿಯಾಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಬಿಸಿ ನೀರಲ್ಲಿ ನೇಲ್ ಪಾಲಿಶ್ನ ಎಷ್ಟಿದೆ ನೋಡಿ ಅಷ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದು ಸಲ ಹಾಕ್ಕೊಂಡಾದಮೇಲೆ ನೋಡಿ ಹಚ್ಚೋದ್ರಿಂದ ಎಷ್ಟು ಚೆನ್ನಾಗಿ ನೇಲ್ ಪಾಲಿಶ್ ಹತ್ತುತ್ತೆ ಹಾಕ್ಕೋಬೋದು. ಹಾಗೆಯೇ ಲಿಪ್ಸ್ಟಿಕ್ಕು ಅಷ್ಟೇ, ಇದು ಕೂಡ ತುಂಬಾ ಗಟ್ಟಿಯಾಗಿರುತ್ತೆ ಈಗ ಕೋಲ್ಡ್ ಸೀಸನ್ ಆಗಿರೋದ್ರಿಂದ. ಸೊ ಹಚ್ಚಿದ್ರೆ ಹತ್ತೋದೇ ಇಲ್ಲ ಲಿಪ್ಸ್ಟಿಕ್ ಎಲ್ಲ, ಸೊ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದನ್ನು ಕೂಡ ಬಿಸಿನೀರಲ್ಲಿ ಹಾಕಿ ಒಂದು 10 ನಿಮಿಷ ಆದಮೇಲೆ ಮತ್ತೆ ನಾವು ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೋಬೋದು. ಸೊ ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಮುಂದಿನ ಟಿಪ್ಪಿಗೆ ಹೋಗೋಣ. ಬೆಳ್ಳುಳ್ಳಿ ಬಿಡಿಸೋದು ಅಂದರೆ ತುಂಬಾ ತಲೆನೋವಿನ ಕೆಲಸ. ಸೊ ಏನೇ ಮಾಡಿದ್ರೂ ಬೆಳ್ಳುಳ್ಳಿ ಒಂದು ಬಿಡಿಸೋಕ್ಕಾಗೋದೇ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಥರ ಒಂದು ಸಿಂಪಲ್ ಆಗಿರೋವಂಥ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಿಲ್ಲ, ಸ್ಟ್ರೈನರ್ ಇರುತ್ತಲ್ಲ ಕಾಫಿ ಮಾಡೋದು, ಮತ್ತು ಈ ಥರ ಒಂದು ದೊಡ್ಡದಾಗಿರುವಂಥ ಸ್ಟ್ರೈನರ್ ಇರುತ್ತಲ್ಲ, ಇದಕ್ಕೆ ಬೆಳ್ಳುಳ್ಳಿ ತಗೊಂಡು ನೀಟಾಗಿ ಜಸ್ಟ್ ಈ ಥರ ಉಜ್ಕೊಂಡ್ರೆ ಸಾಕು. ಸೊ ಮುಂದಿನ ಭಾಗ ಎಲ್ಲ ನೀಟಾಗಿ ಓಪನ್ ಆಗುತ್ತೆ ನೋಡಿ. ಸೊ ಈ ಥರ ಮಾಡೋದ್ರಿಂದ ಎಷ್ಟಾದರೂ ಬೆಳ್ಳುಳ್ಳಿನ ಆರಾಮಾಗಿ ಬಿಡಿಸ್ಕೋಬೋದು. ಯಾಕೆಂದರೆ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ ಅಲ್ವಾ. ಸೊ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟೊಂದು ಬೆಳ್ಳುಳ್ಳಿನ ನಾನು ಫಟಾಫಟ್ ಅಂತ ಬಿಡಿಸ್ಕೊಂಡಿದ್ದೀನಿ ಅಂತ ನೋಡಿ, ಜಸ್ಟ್ ಒಂದು 5-10 ನಿಮಿಷದಲ್ಲೇ. ಸೊ ಹಾಗೆಯೇ ಮುಂದಿನ ಟಿಪ್ಪಿಗೆ ಹೋಗೋಣ. ಇವಾಗ ಚಿನ್ನದ ಓಲೆ ಅಂತೂ ಚಿನ್ನ ರೇಟ್ ಅಂತೂ ಗಗನಕ್ಕೆ ಹೋಗಿದೆ. ಸೊ ನಾವು ಚಿನ್ನದ ಓಲೆ ಹಾಕೊಂಡಾಗ
ಅದು ತಿರುಪನ್ನು ಕರೆಕ್ಟಾಗಿ ಹಾಕಿರೋದಿಲ್ಲ. ಸೊ ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ನಾವಾದರೂ ಸ್ವಲ್ಪ ನೋಡ್ಕೊಳ್ತೀವಿ, ಚಿಕ್ಕ ಮಕ್ಕಳಂತೂ ನೋಡ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಅದಕ್ಕೆ ಸಿಂಪಲ್ ಆಗಿರುವಂಥ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡ್ ಶಾಪ್ ಅವರೇ ಹೇಳಿರುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಏನಿಲ್ಲ, ತಿರುಪನ್ನ ತಗೊಂಡು ಈ ಥರ ಬೆಳ್ಳುಳ್ಳಿಯಲ್ಲಿ ಈ ಥರ ಜಸ್ಟ್ ಈ ಥರ ಪ್ರೆಸ್ ಮಾಡಿ, ಇಲ್ಲಾಂದರೆ ಬೆಳ್ಳುಳ್ಳಿ ರಸ ಹಚ್ಚಿ ಆಮೇಲೆ ತಿರುಪನ್ನು ಹಾಕೋದ್ರಿಂದ ಓಲೆ ಬಿದ್ದೋಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗೆ ಈ ಮಕ್ಕಳು ಕೂಡ ನೋಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ಮುಂದಿನ ಟಿಪ್ಪಿಗೆ ಹೋಗೋಣ. ಇದು ಅಷ್ಟೇ ಓಲೆಗೆ ಸಂಬಂಧಪಟ್ಟಿದ್ದೇನೆ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಇದೇ ಥರ ತಿಪ್ಪನ್ನ ಕರೆಕ್ಟಾಗಿ ಹಾಕ್ಲಿಕ್ಕೆ ಆಗಲ್ಲ ಅಂದರೆ ಇದಕ್ಕೆ ನೇಲ್ ಪಾಲಿಷ್ ಇರುತ್ತಲ್ಲ, ಮನೆಯಲ್ಲಿರುವಂಥ ನೇಲ್ ಪಾಲಿಷ್ ಯಾವುದಾದ್ರೂ ಪರವಾಗಿಲ್ಲ. ಸೊ ನಾನು ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್ನ ತೊಗೊಂಡಿದ್ದೀನಿ. ಸೊ ಇದನ್ನು ತಿರ್ಪಾಗಿ ನೀಟಾಗಿ ಅದರ ಮೇಲೆ ಹಚ್ಚಿ ಆಮೇಲೆ ಓಲೆಗೆ ತಿರ್ಪ ಹಾಕೋದ್ರಿಂದ ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಸೊ ಯಾವುದೇ ರೀತಿಯ ಭಯ ಇರೋದಿಲ್ಲ ಬಿದ್ದೋಗುತ್ತೆ ಅಂತ. ಸೊ ಇದು ಒಂದು ಸಿಂಪಲ್ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಹಾಗೆ ಇವಾಗ ಫಂಕ್ಷನ್ ಇರುತ್ತೆ, ಸಡನ್ನಾಗಿ ಫೌಂಡೇಶನ್ ಖಾಲಿಯಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡೋದಪ್ಪ ಅಂತ ಹೇಳುವಾಗ, ಒಂದು ಸ್ವಲ್ಪ ನಾವು ಫೇಸ್ಗೆ ಹಾಕುವಂಥ ಕ್ರೀಮ್ನ ತೊಗೊಂಡು ಅದ್ರ ಜೊತೆಗೆ ಲೈಟಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅವೆರಡು ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚೋದ್ರಿಂದ ನಿಮಗೆ ಒಳ್ಳೆ ಫೌಂಡೇಶನ್ ಮನೆಯಲ್ಲೇ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬೋದು. ಸೊ ಡಿಫ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಫೌಂಡೇಶನ್ ಇಲ್ಲ ಅಂದರೂ ಕೂಡ ಟೆನ್ಷನ್ ಇಲ್ಲ, ಈ ಥರ ಒಂದು ಯೂಸ್ ಮಾಡ್ಕೊಳ್ಳಿ ಟಿಪ್ಸ್ನ. ಹಾಗೆಯೇ ಇವಾಗ ಮನೆಯಲ್ಲಿ ಸಿಸರ್ಗಳಿರುತ್ತೆ, ಕತ್ತರಿಗಳು ತುಂಬಾ ಮಂಡಾಗಿರುತ್ತೆ, ಅದು ಬೇಗ ಕಟ್ಟೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಮನೆಯಲ್ಲಿರುವಂಥ ಸ್ಕ್ರೂ ಡ್ರೈವರ್ ಯಾವುದಾದ್ರೂ ಇರುತ್ತಲ್ವ, ಸೊ ಅದಕ್ಕೆ ನೀಟಾಗಿ ಈ ಥರ ಕಟ್ ಮಾಡೋ ಥರ ಮಾಡಿ ಸಿಸರ್ನ ನೋಡಿ, ಜಸ್ಟ್ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಕಟ್ ಮಾಡೋ ಥರ ಮಾಡಿದ್ರೆ ಶಾರ್ಪ್ ಆಗುತ್ತೆ ಸಿಸರು. ಹಾಗೆ ನೋಡಿ ಪೇಪರ್ ಕೂಡ ಎಷ್ಟು ನೀಟಾಗಿ ಕಟ್ಟಾಯಿತು ಅಂತ. ಸೊ ಒಂದು ಸ್ವಲ್ಪನೂ ಯೂಸ್ ಆಗ್ತಾ ಇರಲಿಲ್ಲ ಸಿಸರು. ಸೊ ಈ ಟಿಪ್ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ಟಿಪ್ಪಿಗೆ ಹೋಗೋಣ. ಇದು ಮನೆಯಲ್ಲಿ ನಾವು ಡೈಲಿ ಯೂಸ್ ಮಾಡುವಂಥ ಬಾಚಣಿಗೆ. ಸೊ ಎಷ್ಟು ಗಲೀಜಾಗಿದೆ ಅಂತ ನೋಡಿ. ಸೊ ಈ ಬಾಚಣಿಗೆನ ನೀಟಾಗಿ ಹೇಗಪ್ಪ ಕ್ಲೀನ್ ಮಾಡೋದು ಅಂದರೆ, ಮನೆಯಲ್ಲಿರುವಂಥ ಫೇಸ್ ಪೌಡರ್ ಇರುತ್ತಲ್ವ, ಅದನ್ನು ಈ ಥರ ಒಂದು ಸಲ ಹಾಕ್ಕೊಂಡು ಆಮೇಲೆ ಹಲ್ಲುಜ್ಜೋ ಬ್ರಷ್ ತಗೊಂಡು ಅದರಿಂದ ನೀಟಾಗಿ ಈ ಥರ ಉಜ್ಕೊಬೇಕು. ಸೊ ಆವಾಗ ಅದರಲ್ಲಿರೋ ಅಂಥ ಗಲೀಜೆಲ್ಲ ಬಂದ್ಬಿಡುತ್ತೆ. ಬಾಚಣಿಗೆ ತುಂಬ ನೀಟಾಗಿರುತ್ತೆ ನೋಡಿ. ಎಷ್ಟು ಬೇಗ ಕ್ಲೀನ್ ಆಯಿತು ಅಂತ. ಎಲ್ಲ ಬಾಚಣಿಗೆನೂ ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಹಾಗೆ ಆಯಿಲ್ದು ಜಿಡ್ಡು ಏನಾದರೂ ಇದ್ದರೆ ಅದು ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ ಟಿಪ್ ನೋಡೋಣ. ಇದು ನಾವು ಸ್ವಿಚ್ ಬೋರ್ಡ್ ಅಂತೂ ಗಲೀಜು ಆಗ್ತಾನೆ ಇರುತ್ತೆ, ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಗಲೀಜು ಆಗ್ತಾನೆ ಇರುತ್ತೆ. ಇದಕ್ಕೆ ಒಂದು ಕಾಟನ್ ತೊಗೊಂಡು ಕಾಟನ್ಗೆ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಅದರಿಂದ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಸ್ವಿಚ್ ಬೋರ್ಡೆಲ್ಲ ನೀಟಾಗಿ ವೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ನಾವು ವಾರಕ್ಕೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಿಚ್ ಬೋರ್ಡ್ ಎಲ್ಲ ನೀಟಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಹಾಗೆ ಮುಂದಿನ ಟಿಪ್ಪಿಗೆ ಹೋಗೋಣ. ಇವಾಗ ಸ್ಟಿಕ್ಕರ್ಸ್ ಮನೆಯಲ್ಲಿ ಇದ್ದೇ ಇರುತ್ತೆ, ಸ್ಟಿಕ್ಕರ್ ಪ್ಯಾಕೆಟ್ಗಳು ತಂದಿರ್ತೀವಿ. ಸೊ ಅದನ್ನು ನಾನು ಇವಾಗ ಅದರಲ್ಲಿ ಸ್ಟೋನ್ಸ್ ಇರುತ್ತೆ. ಸ್ಟೋನ್ಸ್ ಏನಾಗುತ್ತೆ ಅಂದರೆ, ನಾವು ಹಣೆಗೆ ಇಟ್ಕೊಂಡ ತಕ್ಷಣ ಕೆಲವೊಂದು ಸ್ಟೋನ್ ಬಿದ್ದೋಗಿರುತ್ತೆ, ಫಂಕ್ಷನ್ಗಳಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಮನೆಯಲ್ಲಿರುವಂಥ ನೇಲ್ ಪಾಲಿಷ್ ನೋಡಿ, ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್ನ ತಗೊಂಡು ಆ ಸ್ಟೋನ್ ಮೇಲೆ ಈ ಥರ ಹಚ್ಚಿ, ಜಸ್ಟ್ ಈ ಥರ ಹಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಅದು ಡ್ರೈ ಆಗುತ್ತೆ. ಆಮೇಲೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಟಿಕ್ಕರಲ್ಲಿರುವಂಥ ಸ್ಟೋನ್ಸು ಬಿದ್ದೋಗೋದಿಲ್ಲ. ಸೊ ಹಾಗೆ ಮುಂದಿನ ಟಿಪ್ಪಿಗೆ ಹೋಗೋಣ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣ ಹಾಗೆ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗೋದೇ ಇಲ್ಲ, ಯಾಕೆಂದರೆ ಬೇಗ ಹಾಳಾಗುತ್ತೆ. ಸೊ ಆ ಮಾವಿನ ಹಣ್ಣಲ್ಲಿರುವಂಥ ಕೆಮಿಕಲ್ಲು ಅಷ್ಟೇ, ಅವರು ಹಣ್ಣು ಮಾಡೋಕ್ಕೆ ಅಂತ ಕೆಮಿಕಲ್ ಯೂಸ್ ಮಾಡಿರ್ತಾರಲ್ವ, ಅದನ್ನೆಲ್ಲ ಹೋಗಿಸೋದು ಹೇಗೆ ಅಂದರೆ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಸೋಡಾ ಹಾಕಿಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಅದ್ರ ಒಳಗಡೆ ಮಾವಿನ ಹಣ್ಣು ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ಆಮೇಲೆ ನಾವು ತೊಳೆದು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಏನೇ ಕೆಮಿಕಲ್ಸ್ ಯೂಸ್ ಮಾಡಿದ್ರೂ ಇದರಲ್ಲಿ ಹೋಗುತ್ತೆ. ಸೊ ಅದಾದಮೇಲೆ
ಕೈಯಿಂದ ನೀಟಾಗಿ ತೊಳೆದು ಆಮೇಲೆ ಮಕ್ಕಳಿಗೆ ಕೊಡೋದಾಗಲಿ ಅಥವಾ ನಾವು ತಿನ್ನೋದಾಗಲಿ ಮಾಡೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು. ಸೊ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಮುಂದಿನ ಟಿಪ್ಪಿಗೆ ಹೋಗೋಣ. ಇವಾಗ ಮಾವಿನ ಹಣ್ಣಿಂದೇ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಹಾಗೆ ಇಟ್ಟರೆ ಕೊಳೆತೋಗುತ್ತೆ. ಸೊ ಹಾಗಾಗಿ ಮಾವಿನ ಹಣ್ಣನ್ನು ಯಾವ ಥರ ಇಟ್ಟರೆ ಹಾಳಾಗೋದಿಲ್ಲ ಅಂತ ತೋರಿಸ್ತೀನಿ. ಸೊ ಈ ಥರ ನೋಡಿ, ಮಾವಿನ ಹಣ್ಣೆಲ್ಲ ಹಣ್ಣಾಗಿಬಿಟ್ಟಿದೆ. ಇದು ಇನ್ನೂ ಬೇಗ 1 ದಿನ 2 ದಿನಕ್ಕೆಲ್ಲ ಬೇಗನೆ ಹಾಳಾಗಿಬಿಡುತ್ತೆ. ನೋಡಿ, ಅದರಲ್ಲೂ ಒಂದು ಮಾವಿನ ಹಣ್ಣು ಹಾಳಾಗಿದೆ. ಸೊ ಅದನ್ನು ನಾನು ಬಿಸಾಕಿದೆ ಇವಾಗ. ಸೊ ಅದಕ್ಕೆ ಈಗ ಎಷ್ಟೊಂದು ದುಡ್ಡು ಕೊಟ್ಟು ತಂದಿರ್ತೀವಲ್ವ, ಸೊ ಬಿಸಾಕಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಸೊ ಮಾವಿನ ಹಣ್ಣನ್ನು ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಂಡು ಅದನ್ನು ಈ ಥರ ರೋಲ್ ಥರ ಮಾಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಈ ಥರ ಇರೋದ್ರಿಂದ ಮಾವಿನ ಹಣ್ಣು ಒಂದಕ್ಕೊಂದು ಅಂಟೋದಿಲ್ಲ. ಹಾಗೆ ತುಂಬ ದಿನ ಬಾಳಿಕೆನೂ ಕೂಡ ಬರುತ್ತೆ. ಎಷ್ಟೇ ಹಣ್ಣಾಗಿದ್ರೂ ಕೂಡ ಕೊಳ್ತೋಗೋದಿಲ್ಲ. ಸೊ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಟಿಪ್ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಹಾಗೆ ಯೂಸ್ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಈ ಥರ ನೋಡಿ, ಒಂದು ಬುಟ್ಟಿಯಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ಜೋಡಿಸಿಟ್ರೆ ಖಂಡಿತ ಮಾವಿನ ಹಣ್ಣು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಹಾಗೆಯೇ ಊರಿಂದ ಅಕ್ಕಿ ತೊಗೊಂಬಂದಿದ್ವಿ. ಆ ಅಕ್ಕಿ ಯಾವುದು ಅಂದರೆ ರಾಜಮುಡಿ ಅಕ್ಕಿ. ಈ ಅಕ್ಕಿ ಸ್ವೀಟ್ ಇರೋದ್ರಿಂದ ಬೇಗ ಹುಳ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಅರಿಶಿನ ಕೊಂಬನ್ನು ತಗೊಂಡು ಅಲ್ಲಲ್ಲಿ ನೀಟಾಗಿ ಅಕ್ಕಿಯಲ್ಲಿ ಕೆಳಗಡೆ ಈ ಥರ ಇಡೋದ್ರಿಂದ ಒಂದು ಸ್ವಲ್ಪ ಕೂಡ ಹುಳ ಬರೋದಿಲ್ಲ. ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಅಕ್ಕಿನ. ಒಂದು ಸಲ ಈ ಟಿಪ್ಸ್ನ ಯೂಸ್ ಮಾಡಿ ನೋಡಿ. ರಾಜಮುಡಿ ಅಕ್ಕಿ ಅಂತಲ್ಲ, ಯಾವ ಅಕ್ಕಿಗಾದ್ರೂ ಇದೇ ಥರ ಮಾಡಿ. ಅದೇ ಥರ ಇವಾಗ ಕಡಲೆಬೀಜ ನೋಡಿ, ಬೇಗ ಹುಳ ಆಗಿಬಿಡುತ್ತೆ ಕಡಲೆಬೀಜ ತೊಗೊಂಬಂದರೆ. ಸೊ ಬೇಗ ಹಾಳಾಗಬಾರ್ದು ಅಂದರೆ ಅದರೊಳಗಡೆ ನೋಡಿ ಪಲಾವ್ ಎಲೆನ, ಒಂದು ಪಲಾವ್ ಎಲೆನ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಇಡೋದ್ರಿಂದ ಕಡಲೆಬೀಜ ಬೇಗ ಹಾಳಾಗೋದಿಲ್ಲ. ಹಾಗೆಯೇ ಕಡಲೆಬೀಜ ಮತ್ತು ಬೆಲ್ಲ ಎರಡೂ ಸೇರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಕೆಲವು ಮಕ್ಕಳಲ್ಲಿ ಬ್ಲಡ್ ಕಮ್ಮಿ ಇರುತ್ತೆ. ಸೊ ಆ ಮಕ್ಕಳಿಗೆ 15 ದಿನ 1 ತಿಂಗಳು ಇದೇ ಥರ ಕೊಟ್ಟರೆ ಖಂಡಿತ ಬ್ಲಡ್ನ ಇಂಪ್ರೂವ್ ಮಾಡ್ಕೋಬೋದು. ಸೊ ಈ ಟಿಪ್ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ತುಂಬಾ ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಬೆಲ್ಲ ಮತ್ತು ಕಡಲೆಬೀಜ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ಒಂದ್ಸಲ ಟ್ರೈ ಮಾಡಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಇದು ಅಷ್ಟೇ, ಅಕ್ಕಿ ಹೇಳಿದ್ನಲ್ವ, ಈ ಅಕ್ಕಿ ಬಂದು ಬೇಗನೆ ಹುಳ ಆಗಿಬಿಡುತ್ತೆ. ಸೊ ಊರಿನ ಅಕ್ಕಿ ಆಗಿರೋದ್ರಿಂದ ಸೊ ಇದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ನೋಡಿ, ಚಿಕ್ಕದಾಗಿರುವಂಥ ಚೆನ್ನಾಗಿ ಒಣಗಿರುವಂಥ ಬೆಳ್ಳುಳ್ಳಿನ ತಗೊಂಡು ಈ ಥರ ಅಕ್ಕಿಯಲ್ಲಿ ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಬರೋದು ತುಂಬ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ವಾಸನೆಗೆ ಯಾವುದೇ ರೀತಿಯ ಹುಳ ಬರೋದಿಲ್ಲ. ಸೊ ಈ ಟಿಪ್ ನಿಮಗೆ ಯೂಸ್ ಆಗ್ಬೋದು ಅಂದ್ಕೊಳ್ತೀನಿ. ಹಾಗೆಯೇ ಇವಾಗ ಜೇನುತುಪ್ಪ ತೊಗೊಬಂದಿದ್ರು ಊರಿಂದ. ಈ ಜೇನುತುಪ್ಪದಲ್ಲಿ ಏನಾದರೂ ಬೆಲ್ಲ ಪಾಕ ಮಿಕ್ಸ್ ಮಾಡಿದಾರ ಅಂತ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಈ ಥರ ಜೇನುತುಪ್ಪನ ಹಾಕಿ ಅದಕ್ಕೆ 1 ಗ್ಲಾಸ್ ನೀರು ಸೇರಿಸಿ ನೋಡಿ. ಈ ಥರ ನೋಡೋದ್ರಿಂದ ಜೇನುತುಪ್ಪ ಪ್ಯೂರಾ ಇಲ್ವಾ ಅಂತ ಗೊತ್ತಾಗತ್ತೆ. ಕೈಯಿಂದ ಹೀಗೆ ಮಾಡೋದ್ರಿಂದ ನಾವು ತಂದಿರೋ ಜೇನುತುಪ್ಪ ಪ್ಯೂರ್ ಆಗಿದೆ, ಯಾವುದೇ ರೀತಿಯ ಇದರಲ್ಲಿ ಬೆಲ್ಲದ ಪಾಕ ಮಿಕ್ಸ್ ಆಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ. ಫೇಸಲ್ಲಿರುವಂಥ ಹೇರ್ನ ಯಾವ ಥರ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಒಂದು 2 ಸ್ಪೂನ್ ಅಷ್ಟು ಅಡುಗೆ ಅರಿಶಿನ ಒಂದು ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಈ ಥರ ಹುರ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ 1 ಸ್ಪೂನ್ ಕಾಫಿ ಪೌಡ್ರ್ ಹಾಕಿ ಹಾಗೆ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಫೇಸ್ಗೆ ಹಚ್ಕೊಂಡು ಒಂದು 10 ನಿಮಿಷ ಆದಮೇಲೆ ಈ ಥರ ನೀಟಾಗಿ ರಬ್ ಮಾಡೋದ್ರಿಂದ ಫೇಸಲ್ಲಿರುವಂಥ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ಈ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಕಂಪ್ಲೀಟಾಗಿ ನೋಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.